ಎಲ್ಲರಿಗೂ. ದಿನದ ವಿಶೇಷತೆ ಏನಂತ ಅಂದ್ರೆ ನಾನು ಯಾಕೆ ಮಾಡಬಾರ್ದು ವಿಡಿಯೋ ಹೇಳು. ಹಸ್ಬೆಂಡ್ ಇಬ್ರು ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಸೊ ಅದೇ ಪ್ಲೇಸಿಗೆ ಹೋಗ್ತಿದೀವಿ ಇವಾಗ. ಸೊ ಬಂದರು ಈ ಬಾಬಾ ಬಂದರು ಸಾಂಗ್ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀನಿ ನಾನು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೃಷ್ಣಾಷ್ಟಮಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಾವು ಚಿಕ್ಕದಾಗಿ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಫೋಟೋಶೂಟ್ಗಂತ. ಯಾಕೆಂದರೆ ಚಿಕ್ಕ ಮಕ್ಕಳಿರೋ ಪ್ರತಿಯೊಂದು ಮನೆಯಲ್ಲೂ ಅವರಿಗೆ ರಾಧಾ ಅಥವಾ ಕೃಷ್ಣನ ವೇಷ ಹಾಕಿಸಿ ನೋಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫೈನಲಿ ಈ ಥರ ಬಂದಿದೆ ನಮ್ಮ ಡೆಕೋರೇಷನು. ಚಿಕ್ಕದಾಗಿದೆ ಬಟ್ ಚೊಕ್ಕವಾಗಿದೆ. ಸೊ ಫಸ್ಟ್ ಅವಳಿಗೆ ರಾಧಾನ್ ಡ್ರೆಸ್ ಹಾಕ್ತೀನಿ. ಇದೊಂದು ಹಾರ್ಡೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಆದರೂ ಮಾಡ್ಬೋದು, ಬಟ್ ಇವಳಿಗೆ ರೆಡಿ ಮಾಡೋದು ತುಂಬ ಕಷ್ಟ ಅಪ್ಪ. ನೋಡಿ ನಮ್ಮ ಮುದ್ದು ರಾಧೆ ಈ ಥರ ಕಾಣಿಸ್ತಿದ್ದಾಳೆ. ಫೈನಲ್ ಲುಕ್ ಇದು. ಸೊ ಅವಳಿಗೂ ತುಂಬಾ ಸಾಕಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 2 ಅವರ್ಸಿಂದ ಪಾಪ ಅವಳಿಗೆ ರೆಡಿ ಮಾಡ್ತಾ ಇದ್ದೀವಿ. ಚಿಕ್ಕ ಮಕ್ಳಿಗೆ ರೆಡಿ ಮಾಡೋದು ಅಷ್ಟೊಂದು ಈಸಿ ಏನಲ್ಲ, ತುಂಬ ಕಷ್ಟ, ತುಂಬ ಪೇಷನ್ಸ್ ಬೇಕಾಗಿರುತ್ತೆ. ಸೊ ಇದಾದಮೇಲೆ ಅವಳಿಗೆ ಕೃಷ್ಣನ್ ಡ್ರೆಸ್ ಹಾಕಿ ನಾನು ಯಶೋಧ ಆಗಿ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಅವಳ ಸ್ಕೂಲಲ್ಲಿ ಕೂಡ ಫಂಕ್ಷನ್ ಇದೆ. ಸೊ ಅಲ್ಲಿ ಅಮ್ಮ ಮತ್ತು ಮಗುಗೆ ಯಶೋಧ ಮತ್ತು ರಾಧಾ ಅಥವಾ ಕೃಷ್ಣನಾಗಿ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ. ಅಲ್ಲೂ ಕೂಡ ಒಂದು ಸ್ಮಾಲ್ ಸೆಲೆಬ್ರೇಷನ್ ಇದೆ. ಸೊ ಹೋಗ್ತಾ ಇದ್ದೀವಿ ಇವಾಗ ಅವ್ಳ ಸ್ಕೂಲಿಗೆ. ಸೊ ಇವಾಗ ನಮ್ಮ ಮುದ್ದು ಕೃಷ್ಣನ್ನ ಯಶೋಧೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಸ್ಕೂಲಿಗಂತ. ಅವಳು ಸ್ಕೂಲಲ್ಲಿ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಫಸ್ಟು ಹೋದ ತಕ್ಷಣ ಪೂಜಾ ಇತ್ತು, ಅದಾದಮೇಲೆ ಭಜನೆ ಇತ್ತು, ಅದಾದಮೇಲೆ ಅವ್ರವ್ರ ಮಕ್ಕಳ ಜೊತೆ ಡ್ಯಾನ್ಸ್ ಅದಂತೆಲ್ಲ ಮಾಡಿದ್ರು. ಸ್ಮಾಲ್ ಕ್ರಾಫ್ಟ್ಸ್ ಎಲ್ಲ ಕೊಟ್ಟಿದ್ರು. ಸೊ ಚೆನ್ನಾಗಿತ್ತು ತುಂಬ. ಹಾಗೆ ಹೋಗುವಾಗ ಸ್ಮಾಲ್ ಸ್ನ್ಯಾಕ್ಸ್ ಬಾಕ್ಸ್ ಅಂತ ಕೊಟ್ಟು ಕಳಿಸಿದ್ರು. ತುಂಬ ಖುಷಿಯಾಯಿತು ಹೋಗಿ. ಇದಾದಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ಯಶೋಧ ಮತ್ತು ಕೃಷ್ಣನ್ ಫೋಟೋ ಶೂಟ್ ಆಗಿಲ್ಲ ಅಂತ ಅದಕ್ಕೊಂದು ಗಂಟೆ ಟೈಮ್ ವೇಸ್ಟ್ ಮಾಡಿದ್ವಿ. ಅಷ್ಟರಲ್ಲಿ ನಮಗೆ ಸಾಕಾಗ್ಬಿಡ್ತು. ಸೊ ಇದಕ್ಕೋಸ್ಕರ 2 ಡೇಸಿಂದ ತುಂಬ ಬ್ಯುಸಿಯಾಗಿದ್ವಿ. ಸೊ ಫೈನಲಿ ಮುಗೀತು. ನೋಡಿ ಇವಳಿಗೆ ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಬಾರ್ದಂತೆ ಎಷ್ಟೊಂದು ಕೋಪದಲ್ಲಿದ್ದಾಳೆ ಅವಳು. ನಾನು ಯಾಕೆ ಮಾಡಬಾರ್ದು ವಿಡಿಯೋ ಹೇಳು. ಅವಳು ಹಂಗೆ ಮಾಡ್ತಾ ಇರ್ಲಿ, ನೀವು ಮಾಡು. ಸೊ ಇವತ್ತು ನಮ್ಮ ಮುದ್ದು ಕೃಷ್ಣ ತುಂಬಾ ಸಿಟ್ಟು ಬಂದಿದೆ. ಸೊ ಹೀಗಿತ್ತು ನಮ್ಮ ಜನ್ಮಾಷ್ಟಮಿ. ನಿಮ್ದು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಸಂಡೇ ಮಧ್ಯಾಹ್ನ ಟೈಮು ತುಂಬ ಮಳೆ ಬರ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ನಾನು ಕೂಡ ಏನೂ ಅಡುಗೆ ಮಾಡಿರಲಿಲ್ಲ. ನಮ್ಮ ಯಜಮಾನರು ಕೂಡ ಎಲ್ಲಾದರೂ ಹೊರಗಡೆ ಹೋಗೋಣ, ನಾರ್ತ್ ಕರ್ನಾಟಕ ಫುಡ್ ತಿನ್ನಬೇಕು ಅಂತ ಅನಿಸ್ತಿದೆ, ಈ ಖಡಕ್ ರೋಟಿ ಆ ಥರ ಎಲ್ಲ ಇದೆಯಲ್ಲ ಆ ಥರ ತಿನ್ನಬೇಕು ಅನಿಸ್ತಿದೆ ಅಂತ ಅಂದರು. ಇವನು ನನ್ನ ತಮ್ಮ, ಇವನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಅದೇ ಪ್ಲೇಸಿಗೆ ಹೋಗ್ತಿದ್ದೀವಿ ಇವಾಗ. ಸೊ ಆ ಪ್ಲೇಸ್ ಬಗ್ಗೆ ನನ್ನ ತಮ್ಮ ಹೇಳ್ತಾನೆ ಏನಂತ. ಸೊ ಆ ಪ್ಲೇಸ್ ಬಂದ್ಬಿಟ್ಟು ಪಲ್ಲವಿ ಊಟದ ಮನೆ ಅಂತ ವಿಜಯನಗರಲ್ಲಿರೋದು. ಅಲ್ಲಿ ನಾನು ಈ ತರ ನಾರ್ತ್ ಇಂಡಿಯನ್ ಫುಡ್ ಅಂದ್ರೆ ರೊಟ್ಟಿ ಮುರಿ, ಆಮೇಲೆ ಕಾಂತಿಲಾಲ್ ರೈಸ್. ನಾರ್ತ್ ಇಂಡಿಯನ್ ಅಲ್ಲ ತಮ್ಮ ಅದು, ನಾರ್ತ್ ಕರ್ನಾಟಕ. ಹೇಳು ಹೇಳು ಬರ ಕಟ್ ಮಾಡು.
अरे कहना क्या चाहते हो? ನಾರ್ತ್ ಕರ್ನಾಟಕ ಫುಡ್ ಅಂದ್ರೆ ಕಾಂತಿಲಾಲ್ ರೈಸ್, ರೊಟ್ಟಿ ಮುರಿ ಎಲ್ಲ ಸಿಗತ್ತೆ ಅಂತ ನಮ್ಮ ಭಾವ ಹೇಳಿದ್ರು. ಸೊ ರೊಟ್ಟಿ ಮುರಿ ಅಂದರೆ ಗುಲ್ಬರ್ಗದ ಫೇಮಸ್ ಫುಡ್ ಇದೆ. ಈ ರೊಟ್ಟಿ ಇರುತ್ತಲ್ಲ, ಜೋಳದ ರೊಟ್ಟಿ ಇರುತ್ತಲ್ಲ, ಖಡಕ್ ರೊಟ್ಟಿನ ಫ್ರೈ ಮಾಡಿ ಮತ್ತೆ ಅದಕ್ಕೆ ಟೊಮೆಟೊ, ಈರುಳ್ಳಿ ಅದೆಲ್ಲ ಮಸಾಲ ಹಾಕಿ ಒಂಥರ ಫ್ರೈ ಮಾಡಿಕೊಡ್ತಾರೆ. ಅದಕ್ಕೆ ರೊಟ್ಟಿ ಮುರಿ ಅಂತಾರೆ. ಅದು ಒಳ್ಳೆ ಸ್ಪೈಸಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ಗುಲ್ಬರ್ಗಕ್ಕೆ ಫಸ್ಟ್ ಟೈಮ್ ಹೋದಾಗ ನಮ್ಮ ಭಾವ ತಿನ್ನಿಸಿದ್ರು. ಸೊ ಅಲ್ಲಿಂದ ನಾನು ಈ ರೊಟ್ಟಿ 1 hour later. ಗುಲ್ಬರ್ಗ ಸ್ಪೆಷಲ್ ಗೋಬಿ 65 ಆ್ಯಂಡ್ ಕಾಂತಿಲಾಲ್ ರೈಸ್ಗೆ ಫ್ಯಾನ್ ಅದೇ. ಸೊ ಇದು 3 ಫುಡ್ ತಿನ್ನಕ್ಕೆ ಅಂತ ಇವತ್ತು ಹೋಗ್ತಾ ಇದೀವಿ ಪಲ್ಲವಿ ಊಟದ ಮನೆಗೆ. ನೋಡೋಣ ಅಲ್ಲಿ ಹೆಂಗಿರುತ್ತೆ ಅಂತ. 2 hours later. ಯಾಕಂದ್ರೆ ಬೆಂಗಳೂರಲ್ಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ರೊಟ್ಟಿ ಮುರಿ ಮೇಲೆ, ಬಿಕಾಸ್ ಗುಲ್ಬರ್ಗ ಫುಡ್ ಸೊ ನೋಡೋಣ ಬೆಂಗಳೂರಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್ ದ ಇನ್ಫಾರ್ಮೇಶನ್ ವಿಶ್ವ. So excited. ತುಂಬಾನೇ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ನೋಡೋಣ, ನಿಂದು ಭರವಸೆ ಮೇಲೆ ನಾವು ಹೋಗ್ತಾ ಇದೀವಿ. ಹೇಗಿದೆ ಅಂತ ತಿಂದು ನಾವು ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಗೊತ್ತಿಲ್ಲ. ತುಂಬಾ ಮಳೆ ಬರ್ತಿದೆ, ಟ್ರಾಫಿಕ್ ಬೇರೆ ಇದೆ. ನೋಡಿ ನಮ್ಮ ಪುಟಾಣಿ ಇಲ್ಲಿದೆ, ಏನ್ ಮಾಡ್ತಿದ್ದಾಳೆ ನಮ್ಮ ಪುಟಾಣಿ ಕೂಡ. ಹಶ್ವಾಗಿದೆಯಾ ಸಿಯೋ? ಹೌದಾ? 4 ಸಾರಿ ಉಪ್ಪಿಟ್ಟು ಮತ್ತೆ ರೈಸ್. ಸೊ ಫೈನಲಿ ರೀಚ್ ಆದ್ವಿ. ಸೊ ಈ ಫುಲ್ ಸ್ಟ್ರೀಟ್ ಬಂದುಬಿಟ್ಟು ನಾರ್ತ್ ಕರ್ನಾಟಕ ಫುಡ್ಡೇ ಕಾಣಿಸಿಗೋದು. ಸೊ ಜೋಳದ ರೊಟ್ಟಿ ಊಟ, ಎಣ್ಗಾಯಿ ಪಲ್ಯ, ಸೊ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಆ ಥರ ಸಿಗತ್ತೆ ನಿಮಗೆ. ಸೊ ನೀವು ಒಂದ್ಸರಿ ಬಂದು ಟ್ರೈ ಮಾಡಿ. ಇದಲ್ಲದೆ ಬೇರೆ ಹೋಟೆಲ್ಸ್ ಕೂಡ ಇದ್ದಾವೆ, ಒಳ್ಳೊಳ್ಳೆ ಹೋಟೆಲ್ಸ್ ಕೂಡ ಇದ್ದಾವೆ. ಸೊ ನಾವಿನ್ನ ಯಾವುದು ಟ್ರೈ ಮಾಡಿಲ್ಲ, ಇದೊಂದೇ ಮಾಡಿರೋದು. ಸೊ ಇವಾಗ ಸೊ ಫೈನಲಿ ರೋಟಿ ಮುರಿ ಬಂತು. ರೋಟಿ ಮುರಿ ಏನೋ ಚೆನ್ನಾಗೇ ಇತ್ತು, ತುಂಬ ಇಷ್ಟ ಆಯಿತು. ಇನ್ನು ಬೇರೆ ಯಾವುದು ಇದೆ ಅಂತ ನೋಡೋಣ. ನೀರು ಕೊಡಲ್ಲಿ, ಹೇಳ ಅಂಕಲ್ಲಿಗೆ. ನೋಡಿ ಚಪ್ಪಲಿ ಹೆಂಗ್ ಹಾಕೊಂಡಿದ್ದಾಳೆ. ಯಾರು ಹಾಕಿದ್ದು ಸಿಯಾ? ನಾನಲ್ಲ. ಚಲೋ ವಿಡಿಯೋ ಮಾಡಿದ್ರೆ ಅಕ್ಷಿ ಎತ್ಕೊಳ್ಳ. ಏನದು? ಏನದು? ಖಜೂರ್ ಪಾನ್ ಅಂತ ನೋಡಲ್ಲ. ಬಂದರು ಬಂದರು ಬಾವ ಬಂದರು, ಬಂದರು ಬಂದರು ಬಾವ ಬಂದರು. ಸೊ ಅಂತೂ ಇಂತೂ ಊಟ ಮಾಡಿಕೊಂಡು ನಮ್ಮ ಮನೆ ದಾರಿ ಹಿಡಿದ್ವಿ. ಅಷ್ಟರಲ್ಲಿ 4 ಗಂಟೆ ಆಗಿಬಿಟ್ಟಿತ್ತು. ಸಾಂಗ್ ಅಂತೂ ಎಷ್ಟು ಫೇಮಸ್ ಆಗ್ಬಿಟ್ಟಿದೆ. ಯಾರು ಬಾಯಲ್ಲಿ ಕೇಳಿದ್ರು ಅದೇ ಸಾಂಗ್ ಬರ್ತಾ ಇರುತ್ತೆ. ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡಿದ್ರು ಸೂಫ್ರಮ್ಸು ಮೂವಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ರಾಜಾಜಿನಗರ. ನಿಂಗೆ ನಾನೇನಾಗಬೇಕು? ಅಕ್ಕ. ಇವ್ರೇನಾಗಬೇಕು? ಬಾವ. ಅಕ್ಷು, ನನ್ನ ತಮ್ಮ ನಿನ್ಗೆ ಏನಾಗಬೇಕು? ಕನ್ನಡದಲ್ಲಿ ಕೇಳ್ತಿದ್ದೀನಿ, ಕನ್ನಡದಲ್ಲಿ. ಎವ್ರಿಥಿಂಗ್ ಬಾವ. ಬಾವ. ಸೊ ಈ ಬಾವ ಬಂದರು ಸಾಂಗ್ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದೀನಿ ನಾನು. ಹೇಳ್ಬಿಡು ವಿಶ್ವ. ಬಂದರು ಬಂದರು ಬಾವ ಬಂದರು. The movie character is basically like Akshay. No. The movie character of Sufram Su is inspired from Vishwa Hegde. So please watch the movie and let us know your views. People who know Vishwa will relate to that. ಇನ್ನೊಂದು ಹಿಂದಿಯಲ್ಲಿ ಏನ್ ಹೇಳ್ತಾರೆ ಬಾವಂಗೆ, ಅಂದ್ರೆ ನನ್ನ ತಮ್ಮಂಗೆ ಏನಾಗ್ಬೇಕು? ಸಾಲ. ವಿಶ್ವ ನಿನ್ಗೆ ಏನಾಗ್ಬೇಕು? ಐ ಮೀನ್ ಸಾರಿ, ನೀನೇನಾಗ್ಬೇಕು ವಿಶ್ವಂಗೆ? ಜೀಜು. ನೋಡಿ ಹಿಂದಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಕನ್ನಡದಲ್ಲಿ ಇಬ್ರಿಗೂ ಭಾವ ಭಾವ ಅಂತ ಹೇಳ್ತೀವಿ, ಇಲ್ಲಿ ಜೀಜು ಮತ್ತೆ ಸಾಲ. ಹೇಗಿತ್ತು ಊಟ? ಚೆನ್ನಾಗಿತ್ತ ವಿಶ್ವ? Yes, it was good. ಚೆನ್ನಾಗಿತ್ತಾ? ಓಕೆ. ಏನ್ ತಿಂದೆ ನೀನು? ಚಪಾತಿ ಮತ್ತೆ ರೋಟಿ ಮತ್ತೆ ಬಾಜಿ.
ರಿವ್ಯೂಸ್ ಹೇಳಪ್ಪ, ಏನು ಫೀಡ್ಬ್ಯಾಕ್? ಭಾವ ಕೇಳು, ಭಾವ ಚೆನ್ನಾಗಿ 7 on 10. It was 7 on 10. Good. ಚೆನ್ನಾಗಿತ್ತು ಓವರ್ ಆಲ್. ಬಾಜಿ ಏನು ಅಷ್ಟೊಂದು ನಮ್ಗೆ ಯಾರಿಗೂ ಲೈಕ್ ಆಗಿಲ್ಲ. ಅಂಡ್ ಕಾಂತಿಲಾಲ್ ರೈಸಿಗೆ ಮಸಾಲೆ ರೈಸಿಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಕಾಂತಿಲಾಲ್ ರೈಸು. ಆಮೇಲೆ ರೋಟಿ ಮುರಿ ತುಂಬ ಚೆನ್ನಾಗಿತ್ತು, ಅದೊಂದು ತುಂಬ ಇಷ್ಟ ಆಯಿತು. ಬಾಕಿ ಓಕೆ. ಹೀಗಿತ್ತು ನಮ್ಮ ಪಲ್ಲವಿ ಊಟದ ಮನೆಯ ಕತೆ ಅಲ್ಲ. ಇವಾಗ ವಾಪಸ್ ಮನೆಗೆ ಹೋಗ್ತಿದೀವಿ. ಮನೆಗೆ ಹೋಗಿ ಒಳ್ಳೆ ನಿದ್ರೆ ಸ್ವಲ್ಪ ಹೊತ್ತು ಮಾಡಿ ಪಾಚ್ಕೊಂಡು ಆರಾಮಾಗಿ ಓಕೆ. ಬಾಯ್ ಬಾಯ್, ಗುಡ್ ನೈಟ್ ಎಲ್ರಿಗೂ. ಬಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಮುಂದಿನ ಸಾರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು ಆ್ಯಂಡ್ ಲವ್ ಯು ಆಲ್. ಹ್ಯಾವ್ ಅ ನೈಸ್ ಡೇ.